ಪಶುಸಂಗೋಪನೆಗೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ಯೋಜನೆಗಳು ಮತ್ತೆ ಸರ್ಕಾರದಿಂದ ಹಾಗೆಯೇ ಪಶುಸಂಗೋಪನಾ ಇಲಾಖೆಯಿಂದ ಈ ಯೋಜನೆಗಳಿಗಾಗಿ ಸಿಗುವಂತಹ ಸಹಾಯ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂತ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ. ಮೊದಲಿಗೆ ರಾಷ್ಟ್ರೀಯ ಪಶುಸಂಗೋಪನಾ ಅಭಿಯಾನ ಅಂತ ನಾವು ಕೇಳ್ತಾ ಇರ್ತೀವಿ. ಇದರ ಮಹತ್ವದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ರಾಷ್ಟ್ರೀಯ ಪಶುಸಂಗೋಪನಾ ಅಭಿಯಾನವು ಸ್ಥಿರ ಹಾಗೂ ಸಮಾನ ಪಶುಸಂಗೋಪನಾ ಅಭಿವೃದ್ಧಿಯ ಉದ್ದೇಶವನ್ನ ಹೊಂದಿದೆ. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಥವಾ ರಾಷ್ಟ್ರೀಯ ಪಶುಸಂಗೋಪನಾ ಅಭಿಯಾನವನ್ನ 2014-15 ಪ್ರಾರಂಭ ಮಾಡಿ 2021-22 ಪರಿಷ್ಕರಣೆ ಮಾಡಲಾಯಿತು. ಪಶುಸಂಗೋಪನೆಯು ಮಾಂಸ, ಚರ್ಮ, ಹಾಲು ಅಥವಾ ಇತರ ಉತ್ಪನ್ನಗಳಿಗಾಗಿ ಸಾಕಲಾಗ್ತಾ ಇರತಕ್ಕಂತಹ ಪ್ರಾಣಿಗಳಿಗೆ ಸಂಬಂಧಿಸಿದ ಇಲಾಖೆಯಾಗಿದೆ. ಇದು ದಿನನಿತ್ಯದ ಆರೈಕೆ, ನಿರ್ವಹಣೆ, ಉತ್ಪಾದನೆ, ಪೋಷಣೆ, ಆಯ್ದ ತಳಿ ಮತ್ತು ಜಾನುವಾರುಗಳ ಸಾಕಾಣಿಕೆಯನ್ನ ಒಳಗೊಂಡಿದೆ. ಪಶು ಸಂಗೋಪನೆಯು ಗ್ರಾಮೀಣ ಜನರ 3/4 ಜನರ ಜೀವನಾಧಾರವಾಗಿದೆ. ಭಾರತದಲ್ಲಿ 8.8% ಜನರಿಗೆ ಉದ್ಯೋಗಾವಕಾಶವನ್ನ ಇದು ಒದಗಿಸುತ್ತಿದೆ. ಹಸುವನ್ನ ಪ್ರಧಾನವಾಗಿ ಪ್ರಪಂಚದಾದ್ಯಂತ ಹಾಲು ಮತ್ತು ಮಾನವನ ಬಳಕೆಗಾಗಿ ಹಾಲಿನ ಉತ್ಪನ್ನಗಳನ್ನು ಉತ್ಪಾದಿಸಲು ಬಳಸಲಾಗುತ್ತಿದೆ. ಈ ಉದ್ದೇಶಕ್ಕಾಗಿ ಕಡಿಮೆ ಪ್ರಮಾಣದಲ್ಲಿ ಬಳಸಲಾಗುವಂತಹ ಇತರ ಪ್ರಾಣಿಗಳೆಂದರೆ ಕುರಿ, ಮೇಕೆ, ಒಂಟೆ, ಎಮ್ಮೆ, ಯಾಕ್, ಹಿಮಸಾರಂಗ, ಕುದುರೆ ಮತ್ತು ಕತ್ತೆಗಳು. ಈ ರಾಷ್ಟ್ರೀಯ ಜಾನುವಾರು ಮಿಷನ್ ಇದೆಯಲ್ಲ, ಇದರ ಉದ್ದೇಶಗಳೇನು ಅಂತೀರಿ? ನೋಡಿ, ಮೊಟ್ಟಮೊದಲನೇದಾಗಿ ಮೆಲುಕು ಹಾಕುವ ಪ್ರಾಣಿಗಳಾಗಿರ್ತಕ್ಕಂಥ ಎಮ್ಮೆ, ಹಸು ಮತ್ತು ಕೋಳಿ, ಹಂದಿ ಇವುಗಳ ಸಾಕಾಣಿಕೆ ವಲಯ ಹಾಗೂ ಮೇವು ವಲಯದಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು. ಎರಡನೇದಾಗಿ ತಳಿ ಸುಧಾರಣೆಯ ಮೂಲಕ ಪ್ರತಿ ಪ್ರಾಣಿಯ ಉತ್ಪಾದಕತೆಯ ಹೆಚ್ಚಳವನ್ನ ಮಾಡತಕ್ಕಂಥದ್ದು. ಮೂರನೇದಾಗಿ ಮಾಂಸ, ಮೊಟ್ಟೆ, ಮೇಕೆ ಹಾಲು, ಉಣ್ಣೆ ಮತ್ತು ಮೇವಿನ ಉತ್ಪಾದನೆಯಲ್ಲಿ ಹೆಚ್ಚಳವನ್ನ ಸಾಧಿಸತಕ್ಕಂಥದ್ದು. ನಾಲ್ಕನೆಯದಾಗಿ ಪ್ರಮಾಣೀಕೃತ ಮೇವು ಬೀಜಗಳ ಲಭ್ಯತೆಯ ಮೂಲಕ ಮೇವು ಬೀಜ ಪೂರೈಕೆ ಸರಪಳಿಯನ್ನ ಬಲಪಡಿಸತಕ್ಕಂಥದ್ದು. ಐದನೇದಾಗಿ ಮೇವು ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡತಕ್ಕಂಥದ್ದು. ಆರನೇದಾಗಿ ಜಾನುವಾರು ವಿಮೆ ಸೇರಿದಂತೆ ಅಪಾಯ ನಿರ್ವಹಣಾ ಕ್ರಮಗಳಿಗೆ ಉತ್ತೇಜನವನ್ನ ನೀಡತಕ್ಕಂಥದ್ದು. ಏಳನೇದಾಗಿ ವಿಸ್ತರಣಾ ಯಂತ್ರೋಪಕರಣಗಳ ಮೂಲಕ ಜಾನುವಾರು ಮಾಲೀಕರ ಸಾಮರ್ಥ್ಯವನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು. ಎಂಟನೇದಾಗಿ ಸಂಶೋಧನೆಗೆ ಉತ್ತೇಜನವನ್ನು ನೀಡತಕ್ಕಂಥದ್ದು ಮತ್ತು ಈ ರೈತರಿಗೆ ಅಥವಾ ಈ ಪಶುಗಳ ಮಾಲೀಕರಿಗೆ ಕೌಶಲ್ಯಾಧಾರಿತ ತರಬೇತಿಯನ್ನ ನೀಡತಕ್ಕಂಥದ್ದು. ಇನ್ನು ಮುಖ್ಯವಾಗಿ ನಮ್ಮ ದೇಶವನ್ನ ತೆಗೆದುಕೊಂಡ್ರೆ ಜಾನುವಾರು ವಲಯದ ಪ್ರಗತಿ ಹೇಗಿದೆ ನಮ್ಮ ದೇಶದಲ್ಲಿ ಅಂತೀರಿ? ನಾವು ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ. ಭಾರತದ ಆರ್ಥಿಕತೆಯಲ್ಲಿ ಜಾನುವಾರು ವಲಯವು ಕೃಷಿಯ ಪ್ರಮುಖ ಉಪವಲಯವಾಗಿದೆ. ಇದು 2014-15 2022-23 12.99% ಸಂಯುಕ್ತ ವಾರ್ಷಿಕ ಬೆಳವಣಿಗೆಯ ದರ ಅಂತ ಹೇಳಿದ್ರೆ ನಾವು ಇದನ್ನ ಸಂಕ್ಷಿಪ್ತವಾಗಿ CAGR ಅಂತ ಕರಿತೇವೆ ಅಥವಾ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಅಂತ ಹೇಳಿ ಕರಿತೇವೆ. ಈ ದರದಲ್ಲಿ ಬೆಳೆದಿರತಕ್ಕಂಥದ್ದನ್ನು ನಾವು ನೋಡಬಹುದು. ಒಟ್ಟು ಕೃಷಿ ಮತ್ತು ಸಂಬಂಧಿಸಿದ ವಲಯಗಳಲ್ಲಿ ಜಾನುವಾರುಗಳ ಕೊಡುಗೆ GVA ಅಥವಾ ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಥವಾ ಒಟ್ಟು ಮೌಲ್ಯವರ್ಧನೆಯಲ್ಲಿ 2014-15 24.38 2022-23 30.23 ಏರಿರತಕ್ಕಂಥದ್ದನ್ನು ಕೂಡ ನೋಡಬಹುದು. ಮತ್ತು ಒಟ್ಟು ಮೌಲ್ಯವರ್ಧನೆಯಲ್ಲಿ 5.5% ಕೊಡುಗೆಯನ್ನ ಪಶುಸಂಗೋಪನಾ ಇಲಾಖೆ ನೀಡ್ತಾ ಇದೆ. ಇನ್ನು ಈ ಪ್ರಪಂಚದಲ್ಲಿ ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ಯಾವ ಸ್ಥಾನವನ್ನು ಪಡ್ಕೊಂಡಿದೆ ಅಂತೀರಿ? ಭಾರತವು ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಮೊದಲೇ ಸ್ಥಾನದಲ್ಲಿದೆ. ಜಾಗತಿಕ ಹಾಲು ಉತ್ಪಾದನೆಯಲ್ಲಿ 24.76% ಕೊಡುಗೆಯನ್ನ ಅದು ನೀಡ್ತಾ ಇದೆ. ಇದು ಅತ್ಯಂತ ಸಂತೋಷದಾಯಕ ವಿಷಯ. ಕಳೆದ 10 ವರ್ಷಗಳಲ್ಲಿ ಹಾಲಿನ ಉತ್ಪಾದನೆಯು 5.62% ಸಂಯುಕ್ತ ವಾರ್ಷಿಕ ಬೆಳವಣಿಗೆಯ ದರದಲ್ಲಿ ಬೆಳೆಯುತ್ತಿದೆ. ಇದು 2014-15 146.31 ಮಿಲಿಯನ್ ಟನ್ಗಳಿಂದ 2023-24 239.30 ಮಿಲಿಯನ್ ಟನ್ಗೆ ಏರಿರ್ತಕ್ಕಂಥದ್ದನ್ನ ನಾವು ನೋಡಬಹುದು.
ಇನ್ನು ಜಾಗತಿಕ ಮಟ್ಟವನ್ನು ತೆಗೆದುಕೊಂಡ್ರೆ ಮೊಟ್ಟೆ ಉತ್ಪಾದನೆಯಲ್ಲಿ ನಮ್ಮ ಭಾರತದ ಸ್ಥಾನಮಾನ ಏನು ಅಂತೀರಿ? ಹಾಲಿನಂತೆ ನಾವು ಮೊಟ್ಟೆಯ ಒಂದು ಉತ್ಪಾದನೆಯನ್ನ ಗಮನಿಸೋದಾದ್ರೆ FAO ಅಥವಾ ಆಹಾರ ಮತ್ತು ಕೃಷಿ ಸಂಸ್ಕರಣಾ ಸಂಸ್ಥೆಯು ಕಾರ್ಪೊರೇಟ್ ಉತ್ಪಾದನಾ ದತ್ತಾಂಶಗಳನ್ನು ಪ್ರಕಟಿಸಿದೆ. ಅದಕ್ಕೆ ಅನುಗುಣವಾಗಿ ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲಿ 2ನೇ ಅತಿದೊಡ್ಡ ರಾಷ್ಟ್ರವಾಗಿದೆ. ದೇಶದಲ್ಲಿ ಮೊಟ್ಟೆ ಉತ್ಪಾದನೆಯು 2014-15ರಲ್ಲಿ 78.48 ಬಿಲಿಯನ್ ಇಂದ 2023-24ರಲ್ಲಿ 142.77 ಬಿಲಿಯನ್ ವರೆಗೆ ಏರಿದೆ. ಕಳೆದ 10 ವರ್ಷಗಳಲ್ಲಿ ಮೊಟ್ಟೆ ಉತ್ಪಾದನೆಯು 6.7% ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರದಲ್ಲಿ ಬೆಳೆಯುತ್ತಿದೆ. 2014-15ರಲ್ಲಿದ್ದಂತಹ 62 ತಲಾ ಮೊಟ್ಟೆಗಳಿಂದ 2023-24ರಲ್ಲಿ ತಲಾ ಮೊಟ್ಟೆಯ ಪ್ರಮಾಣ 103ಕ್ಕೆ ಏರಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮಾಂಸದ ಉತ್ಪಾದನೆಯಲ್ಲಿ ನಮ್ಮ ದೇಶದ ಸ್ಥಾನಮಾನ ಏನು ಅಂತೀರಿ? ದೇಶದಲ್ಲಿ ಮಾಂಸ ಉತ್ಪಾದನೆಯು 2014-15ರಲ್ಲಿ ಇದ್ದಂತಹ 6.69 ಮಿಲಿಯನ್ ಟನ್ಗಳಿಂದ 2023-24ರಲ್ಲಿ 10.25 ಮಿಲಿಯನ್ ಟನ್ಗಳಿಗೆ ಏರಿದೆ. ಕಳೆದ 10 ವರ್ಷಗಳಲ್ಲಿ ದೇಶದ ಮಾಂಸದ ಉತ್ಪಾದನೆಯು 4.85% ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರದಲ್ಲಿ ಬೆಳೆಯುತ್ತಿದೆ. ಇನ್ನು ನಮ್ಮ ದೇಶದಲ್ಲಿ ಈ ಒಂಟೆಗಳು, ಕುದುರೆಗಳು, ಕತ್ತೆಗಳು ಮತ್ತು ಹೇಸರ ಗತ್ತೆಗಳ ಅಭಿವೃದ್ಧಿಗೆ ಯಾವ ಕ್ರಮವನ್ನು ಕೈಗೊಳ್ಳಲಾಗಿದೆ? ದಿನಾಂಕ 21/2/2024ರಿಂದ ಒಂಟೆ, ಕುದುರೆ, ಕತ್ತೆ ಮತ್ತು ಹೇಸರುಗತ್ತೆಗಳ ಅಭಿವೃದ್ಧಿಗೆ ಹೊಸ ಚಟುವಟಿಕೆಗಳನ್ನ ಸೇರಿಸಲಿಕ್ಕೋಸ್ಕರ ರಾಷ್ಟ್ರೀಯ ಜಾನುವಾರು ಯೋಜನೆಯನ್ನ ತಿದ್ದುಪಡಿ ಮಾಡಲಾಗಿದೆ. ಮೊದಲ ಬಾರಿಗೆ ಈ ಪ್ರಾಣಿಗಳನ್ನು ವೈಯಕ್ತಿಕವಾಗಿ ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಸಂಯುಕ್ತ ಜವಾಬ್ದಾರಿ ಗುಂಪುಗಳು ಮತ್ತು ರೈತ ಸಹಕಾರಿ ಸಂಘಗಳು, ಕೊನೆಗೆ ಕಲಂ 8ರ ಕಂಪನಿಗಳ ಕಾಯ್ದೆ ಮೂಲಕ ತಳಿ ಸಾಕಾಣಿಕೆ ಕೇಂದ್ರಗಳನ್ನು ಸ್ಥಾಪಿಸಲಿಕ್ಕೋಸ್ಕರ ಕ್ರಮವನ್ನ ಕೈಗೊಳ್ಳಲಾಗಿದೆ. ಹಸಿರು ಮೇವಿನ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ಸಾಮಾನ್ಯ ಹುಲ್ಲುಗಾವಲು ಭೂಮಿ, ಅವನತಿ ಹೊಂದಿರತಕ್ಕಂತಹ ಅರಣ್ಯ ಭೂಮಿ, ಪಾಳು ಮತ್ತು ಅರಣ್ಯ ಭೂಮಿಯಲ್ಲಿ ಮೇವು ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳಿಕ್ಕೋಸ್ಕರ ಸರ್ಕಾರದ ವತಿಯಿಂದ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ ಹಾಲಿನ ಉತ್ಪಾದಕರಿಗೆ ಯಾವ ರೀತಿಯಾದಂಥ ಪ್ರೋತ್ಸಾಹ ಸಿಗ್ತಾ ಇದೆ ಅಂತೀರಿ? ನಾವೆಲ್ಲರೂ ನೋಡಿರುವ ಹಾಗೆ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಹಾಲು ಸರಬರಾಜು ಮಾಡತಕ್ಕಂಥ ಸದಸ್ಯರಿಗೆ ಪ್ರತಿ ಲೀಟರ್ಗೆ 5 ರೂಪಾಯಿನಂತೆ ಪ್ರೋತ್ಸಾಹಧನವನ್ನ ನೀಡಲಾಗ್ತಾ ಇದೆ. ನಮ್ಮ ರಾಸುಗಳ ಅಕಾಲಿಕ ಮರಣಕ್ಕೆ ಎಷ್ಟು ಮಟ್ಟಿಗೆ ಪರಿಹಾರ ಸಿಗುತ್ತೆ ಅಂತೀರಿ? ಈಗ ನಾವು ಮುಂಗಾರು ಮಳೆಯ ಆರ್ಭಟವನ್ನ ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಸಿಡಿಲಿನಿಂದ ಆಕಸ್ಮಿಕವಾಗಿ ರಾಸುಗಳು ಅಕಾಲಿಕ ಮರಣ ಹೊಂದತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಆಕಸ್ಮಿಕ ಅಥವಾ ಅಕಾಲಿಕ ಅಪಘಾತಗಳಿಂದ ಮರಣ ಹೊಂದಿರತಕ್ಕಂತಹ 6 ತಿಂಗಳು ಮೇಲ್ಪಟ್ಟು ವಿಮೆಗೆ ಒಳಪಡಿಸದಿರ್ತಕ್ಕಂತಹ ಹಸು, ಎಮ್ಮೆ, ಎತ್ತು, ಹೋರಿ, ಕಡಸು ಮತ್ತು ಮಣಕಗಳಿಗೆ 10,000 ರೂಪಾಯಿಗಳನ್ನ ಅವುಗಳ ಮಾಲೀಕರಿಗೆ ವಿತರಿಸಲಾಗುತ್ತದೆ. ಈ ಕುರಿ ಮತ್ತೆ ಮೇಕೆಗಳ ಸಾವಿಗೆ ಸಿಗುವಂತ ಪರಿಹಾರಧನ ಎಷ್ಟು ಅಂತೀರಿ? ನೋಡಿ, 6 ತಿಂಗಳು ಮೇಲ್ಪಟ್ಟಂತಹ ಕುರಿ ಮೇಕೆಗಳ ಆಕಸ್ಮಿಕ ಸಾವಿಗೆ 5,000 ರೂಪಾಯಿ ಮತ್ತು 3ರಿಂದ 6 ತಿಂಗಳ ಕುರಿ ಮೇಕೆ ಮರಿಗಳಿಗೆ ರೂಪಾಯಿ 3,500ರಂತೆ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಈ ಕುರಿ ಮತ್ತೆ ಮೇಕೆ ಘಟಕಗಳ ಸ್ಥಾಪನೆಗೆ ಎಷ್ಟು ಸಹಾಯಧನ ಲಭ್ಯವಾಗುತ್ತೆ? ಕುರಿ ಅಥವಾ ಮೇಕೆ ಘಟಕಗಳನ್ನು ಸ್ಥಾಪಿಸಲು ಘಟಕದ ಮೊತ್ತ 45,000 ರೂಪಾಯಿಗಳಿಗೆ ಒಳಪಟ್ಟು ಸಾಲ ಸಹಿತ ಸಹಾಯಧನದ ಯೋಜನೆಯಲ್ಲಿ ಫಲಾನುಭವಿಯ ವಂತಿಗೆ 4,500 ರೂಪಾಯಿಗಳಂತೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕರ್ನಾಟಕದ ಕುರಿ ಮತ್ತು ಕುರಿ ಉಣ್ಣೆ ಅಭಿವೃದ್ಧಿ ನಿಯಮಿತವು 90% ಅಂದರೆ 40,500 ರೂಪಾಯಿಗಳ ಸಹಾಯಧನವನ್ನ ನೀಡುತ್ತದೆ. ಇನ್ನು ಈ ಕೋಳಿ ಮರಿಗಳ ಒಂದು ಸಾಕಾಣಿಕೆಗೆ ಯಾವ ರೀತಿಯಾದಂಥ ನೆರವು ಸಿಗುತ್ತೆ ಅಂತೀರಿ? 5 ವಾರಗಳವರೆಗೆ ದೇಶಿ ಕೋಳಿ ಮರಿಗಳನ್ನ ಸಾಕಣೆ ಮಾಡಲು ಗ್ರಾಮೀಣ ಮಹಿಳೆಯರಿಗೆ ಮತ್ತು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ತಲಾ 20 ಕೋಳಿ ಮರಿಗಳನ್ನ ವಿತರಿಸಲಾಗುತ್ತದೆ. ಈ ಗೋಶಾಲೆಗಳಿಗೆ ಯಾವ ರೀತಿಯಾದಂಥ ನೆರವು ಸಿಗುತ್ತೆ ಅಂತೀರಿ? ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಗೋಶಾಲೆಗಳಿರತಕ್ಕಂತಹ ಅನುತ್ಪಾದಕ ಹಾಗೂ ಪರಿತ್ಯಕ್ತ ರಾಸುಗಳ ನಿರ್ವಹಣೆಗೋಸ್ಕರ ಪ್ರತಿದಿನಕ್ಕೆ 1 ಜಾನುವಾರಿಗೆ 17.5 ರೂಪಾಯಿನಂತೆ ನೆರವನ್ನ ನೀಡಲಾಗ್ತಾ ಇದೆ. ಈ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಡಿಯಲ್ಲಿ ಎಷ್ಟು ಈ ಕುರಿಗಾಹಿಗಳಿಗೆ ಆರ್ಥಿಕ ನೆರವು ಸಿಗುತ್ತೆ? ಈ ಯೋಜನೆ ಅಡಿ ಹಿಂದುಳಿದ ಪ್ರತಿ ಕುರಿಗಾಹಿ ಸದಸ್ಯರಿಗೆ 20+1 ಮೇಕೆ ಮತ್ತು ಕುರಿ ಘಟಕಕ್ಕೆ ನೀಡಲಾಗ್ತಾ ಇರತಕ್ಕಂತಹ ಘಟಕದ ವೆಚ್ಚ
1,75,000 ರೂಪಾಯಿಗಳಲ್ಲಿ 25% ರಾಜ್ಯ ಸರ್ಕಾರದಿಂದ ಸಹಾಯಧನ, 25% ಫಲಾನುಭವಿಯ ವಂತಿಗೆ ಮತ್ತು 50% ಸಾಲವನ್ನ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ನೀಡಲಾಗ್ತದೆ. ಈ ಯೋಜನೆಯಡಿ ಸಹಾಯವನ್ನ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ 20,000 ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಕುರಿಗಾಹಿ ಸದಸ್ಯರಿಗೆ ನೀಡಲಾಗ್ತದೆ. ಇನ್ನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಸಿಗುವ ಸೌಲಭ್ಯಗಳು ಯಾವ್ಯಾವು ಅಂತೀರ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ರೈತರ ಪಾಲಿನ ಕಾಮಧೇನುವಾಗಿದೆ. ಈ ಕಾರ್ಯಕ್ರಮದ ಅಡಿ ಹೈನುಗಾರಿಕೆ, ಕುರಿ, ಮೇಕೆ, ಕೋಳಿ, ಹಂದಿ ಮತ್ತು ಮೊಲ ಸಾಕಾಣಿಕೆಯ ಕಸುಬುದಾರರಿಗೆ ಬಡ್ಡಿ ರಿಯಾಯಿತಿ ಸೌಲಭ್ಯವು 3 ಲಕ್ಷ ರೂಪಾಯಿಗಳಿಗೆ ದೊರೆಯುತ್ತದೆ. ಇನ್ನು ಪ್ರತಿ ರೈತರಿಗೆ 1.60 ಲಕ್ಷ ರೂಪಾಯಿಗಳ ಸೌಲಭ್ಯವನ್ನ ಯಾವುದೇ ಭದ್ರತೆ ಇಲ್ಲದೆ ಪಡೆಯುವ ಅವಕಾಶವಿರುತ್ತದೆ. ಈ ಯೋಜನೆಯಡಿ 2% ಬಡ್ಡಿಯ ಸಹಾಯಧನ ಹಾಗೂ ಸಕಾಲದಲ್ಲಿ ಯಾರು ಸಾಲವನ್ನ ಪಾವತಿ ಮಾಡ್ತಾರೋ ಅವರಿಗೆ 3% ಬಡ್ಡಿ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇದನ್ನು ಕೇಂದ್ರ ಸರ್ಕಾರ ತನ್ನ ಮೀಟಿಂಗ್ ನಲ್ಲಿ ಇನ್ನೂ 1 ವರ್ಷದವರೆಗೆ ವಿಸ್ತರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಈ ರಾಷ್ಟ್ರೀಯ ಜಾನುವಾರು ವಿಮೆ ಅಂತಂದು ನಾವು ಕೇಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ. ಈ ರಾಷ್ಟ್ರೀಯ ಜಾನುವಾರು ವಿಮಾ ಕಾರ್ಯಕ್ರಮದ ಅಡಿಯಲ್ಲಿ ಸಿಗುವಂತ ಲಾಭಗಳು ಏನೇನು ಅಂತೀರಿ? ರಾಸುಗಳು ಅಥವಾ ಕುರಿ ಮೇಕೆಗಳು ಇದಕ್ಕೂ ಕೂಡ ಅಪಘಾತಕ್ಕೆ, ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದಕ್ಕೋಸ್ಕರ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಜಾನುವಾರು ವಿಮಾ ಕಾರ್ಯಕ್ರಮದ ಅಡಿಯಲ್ಲಿ ಗರಿಷ್ಠ 10 ಜಾನುವಾರುಗಳಿಗೆ ವಿಮೆಯನ್ನ ಮಾಡಿಸಬಹುದು. ಪ್ರೀಮಿಯಂ ಮೇಲಿನ 85% ಸಹಾಯಧನವನ್ನ ಸರ್ಕಾರ ನೀಡಿದ್ರೆ 15% ಮಾತ್ರ ರೈತರು ಭರಿಸಿದ್ರೆ ಸಾಕು. ಇನ್ನು ಈ ಜಾನುವಾರುಗಳ ಆರೋಗ್ಯ ಮತ್ತೆ ರೋಗ ನಿಯಂತ್ರಣಕ್ಕೆ ಯಾವ ಯಾವ ಸೌಲಭ್ಯಗಳು ಸಿಗ್ತವೆ ಅಂತೀರಿ? ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ರೈತರ ಮನೆ ಬಾಗಿಲಿಗೆ ತುರ್ತು ಅಗತ್ಯ ಪಶುವೈದ್ಯಕೀಯ ಸೇವೆಗಳನ್ನು ಒದಗಿಸಲಿಕ್ಕೋಸ್ಕರ 290 ಸುಸಜ್ಜಿತ ಸಂಚಾರಿ ಪಶು ಚಿಕಿತ್ಸಾ ವಾಹನಗಳನ್ನ ರಾಜ್ಯದಲ್ಲಿ ಒದಗಿಸಲಾಗಿದೆ. ಇನ್ನು ಈ ಕಾಲ್ಬಾಯಿ ಜ್ವರ ಮತ್ತೆ ಕಂದು ರೋಗಗಳು ಅಂತ ನಾವು ಕೇಳ್ತಾ ಇದ್ದೀವಿ. ಫುಟ್ ಅಂಡ್ ಮೌತ್ ಡಿಸೀಸ್ ಮತ್ತು ಬ್ರುಸೋಲೋಸಿಸ್ ಅಂತ, ಇವುಗಳ ಒಂದು ನಿಯಂತ್ರಣಕ್ಕೆ ಎಷ್ಟು ಅನುದಾನವನ್ನ ನೀಡಲಾಗ್ತಾ ಇದೆ? ಕಾಲುಬಾಯಿ ಜ್ವರ ಮತ್ತು ಕಂದು ರೋಗಗಳ ವಿರುದ್ಧ ಲಸಿಕೆ ಹಾಕ್ಲಿಕ್ಕೋಸ್ಕರ 100% ಕೇಂದ್ರದ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇದಕ್ಕೆ ಅಸ್ಪಾಡ್ ಯೋಜನೆ ಅಂತ ಕರೀತೇವೆ, ಅಂದ್ರೆ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕಂಟ್ರೋಲ್ ಆಫ್ ಅನಿಮಲ್ ಡಿಸೀಸಸ್ ಅಂತ ಹೇಳಿ ಯೋಜನೆಯ ಹೆಸರು. ಈ ಯೋಜನೆಯ ನೆರವಿನ ಅಡಿಯಲ್ಲಿ ಗಾಲೆ ರೋಗ, ಚಪ್ಪೆ ರೋಗ, ಕರುಳು ಬೇನೆ, ನೆರಡಿ ರೋಗಗಳ ವಿರುದ್ಧ ಕೇಂದ್ರದ ಪಾಲು 60% ಮತ್ತು ರಾಜ್ಯದ ಪಾಲು 40% ಸಹಾಯದೊಂದಿಗೆ 100% ಅನುದಾನವನ್ನ ನೀಡಲಾಗ್ತಾ ಇದೆ. ಈ ಹೊಸ ಉದ್ಯಮವನ್ನ ಸ್ಥಾಪಿಸೋದಕ್ಕೆ ಯಾವ ಯೋಜನೆ ಅಡಿಯಲ್ಲಿ ನೆರವು ಲಭ್ಯವಾಗುತ್ತೆ? ನಾವೆಲ್ಲರೂ ಕೇಳಿದ್ದೇವೆ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಥವಾ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳನ್ನ ನಿಯಮಬದ್ಧಗೊಳಿಸತಕ್ಕಂತ ಯೋಜನೆ ಅಂತೇಳಿ. ಈ ಯೋಜನೆ ಅಡಿ ಹೊಸ ಉದ್ಯಮಗಳನ್ನ ಸ್ಥಾಪಿಸಲಿಕ್ಕೋಸ್ಕರ ಹಾಲಿ ಕಾರ್ಯವ್ಯವಸ್ಥೆ ಇರತಕ್ಕಂತ ಡೈರಿ ಆಹಾರ ಸಂಸ್ಕರಣಾ ಘಟಕಗಳನ್ನ ಉನ್ನತೀಕರಿಸಲು ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಮುಖ್ಯವಾಗಿ ಜಾನುವಾರುಗಳಿಗೆ ಸಂಬಂಧಪಟ್ಟ ಒಂದು ಉದ್ಯಮಶೀಲತೆಗೆ ಯಾವ ಯೋಜನೆ ಅಡಿಯಲ್ಲಿ ನೆರವು ಲಭ್ಯವಾಗುತ್ತೆ? ರಾಷ್ಟ್ರೀಯ ಜಾನುವಾರು ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ತಾವು ಈಗಾಗಲೇ ಹೇಳಿದಂತೆ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಎಂಟರ್ಪ್ರೆನ್ಯೂರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಡಿ ಗ್ರಾಮೀಣ ಕೋಳಿ ಅಥವಾ ಕುಕ್ಕುಟ ಉದ್ಯಮಶೀಲತೆ, ಕುರಿ, ಮೇಕೆ, ಹಂದಿ ಸಾಕಾಣಿಕೆ ಮತ್ತು ರಸಮೇವು ಉತ್ಪಾದನೆ ಘಟಕಗಳನ್ನು ಸ್ಥಾಪಿಸಲು ಆರ್ಥಿಕ ನೆರವನ್ನ ನೀಡಲಾಗ್ತದೆ. ಇನ್ನು ನಮ್ಮ ಸರ್ಕಾರ ಮತ್ತೆ ಈ ಪಶುಸಂಗೋಪನಾ ಇಲಾಖೆ ನೀಡ್ತಾ ಇರುವಂತ ಸಹಾಯಧನ ಯೋಜನೆಗಳಿಂದ ನಮ್ಮ ರೈತರಿಗೆ ಆಗುವಂತ ಪ್ರಯೋಜನಗಳೇನು ಅಂತೀರಿ? ಮೊಟ್ಟ ಮೊದಲನೇದಾಗಿ ಪಶುಸಂಗೋಪನೆಯು ದೇಶದ GDPಯಲ್ಲಿ 4.11% ಪಾಲನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಮತ್ತು ದೇಶದ ಕೃಷಿ GDPಯಲ್ಲಿ 25.6% ಭಾಗವನ್ನ ಈ ಪಶುಸಂಗೋಪನಾ ಇಲಾಖೆ ಹೊಂದಿರತಕ್ಕಂಥದ್ದು ಕೂಡ ವಿಶೇಷವಾಗಿದೆ. ಪಶುಸಂಗೋಪನಾ ಇಲಾಖೆಯು ರೈತರಿಗೆ ಕೊಡಮಾಡಿರತಕ್ಕಂತಹ ಸಹಾಯ ಸೌಲಭ್ಯಗಳಿಂದ ರೈತರಿಗೆ ಸುಲಭ ಸೌಲಭ್ಯ, ಹೆಚ್ಚಿನ ಉತ್ಪಾದನೆ ಮತ್ತು ಕಡಿಮೆ ಆರ್ಥಿಕ ಹೊರೆಯಂತಹ ಲಾಭಗಳು ಪ್ರಾಪ್ತವಾಗುತ್ತವೆ. ಸಹಾಯಧನಗಳಿಂದ ರೈತರು ಪಶುಸಂಗೋಪನೆಯಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಿ ಆರ್ಥಿಕಾಭಿವೃದ್ಧಿಯನ್ನು ಹೊಂದಲು ಸಾಧ್ಯವಾಗುತ್ತದೆ. ರಾಷ್ಟ್ರೀಯ ಆಹಾರ ಭದ್ರತೆಯಲ್ಲಿ ಹಾಲು, ಮಾಂಸ, ಮೊಟ್ಟೆಗಳು ಜನರಿಗೆ ಪ್ರೋಟೀನ್ ಅನ್ನ ಒದಗಿಸುತ್ತವೆ. ಅಲ್ಲದೆ ಪಶುಸಂಗೋಪನಾ ಮಾಲೀಕರು ಮತ್ತು ಗ್ರಾಹಕರಿಗೂ ಕೂಡ ಆರ್ಥಿಕಾಭಿವೃದ್ಧಿಯ ಅನುಕೂಲವಾಗ್ತಕ್ಕಂಥದ್ದನ್ನ ನೋಡಬಹುದು. ಹೈನುಗಾರಿಕೆ, ಕುಕ್ಕುಟೋದ್ಯಮ,
ಕುರಿ ಅಥವಾ ಮೇಕೆ ಸಾಕಾಣಿಕೆಗಳಿಂದ ರೈತರು ಅಭಿವೃದ್ಧಿಯನ್ನು ಹೊಂದಿ ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯಲ್ಲಿ ತಮ್ಮ ಪಾತ್ರವನ್ನ ವಹಿಸಲು ಕೂಡ ಈ ಸಹಾಯಧನ ಯೋಜನೆಗಳು ಬಹುಮುಖ್ಯವಾದ ಉತ್ತೇಜನವನ್ನ ನೀಡ್ತಾ ಬಂದಿವೆ. ಇನ್ನು ಹೈನುಗಾರಿಕೆ ಮತ್ತು ಮಾಂಸ ರಫ್ತಿನಿಂದಲೂ ಕೂಡ ನಾವು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯವಾಗ್ತಾ ಇರೋದನ್ನ ನೋಡಬಹುದು. ಆತ್ಮೀಯ ರೈತ ಬಾಂಧವರೇ, ತಾವು ಈ ಪಶುಪಾಲನೆಗೆ ಇರುವಂಥ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ಪಶುಸಂಗೋಪನಾ ಇಲಾಖೆ ಮತ್ತು ಸರ್ಕಾರಗಳಿಂದ ಈ ಪಶುಪಾಲನೆಗೆ ರೈತರಿಗೆ ಸಿಗುವಂಥ ಸೌಲಭ್ಯಗಳು ಮತ್ತು ಇದಕ್ಕಾಗಿ ಇರುವಂಥ ಯೋಜನೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಪಶು ಸಂಗೋಪನೆಗೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.